ಏನು ನಿಮ್ಮ ಹೆಸರು? ಕುಮಾರಿ. ಕುಮಾರಿ. ಯಾವ್ರು? ನಾವು ಅಪ್ಕೆರೆ. ಪರದೊಡ್ಡಿ ಅದೇ ಮಾಮೂಲಿ ಇದೆ ಚನ್ನಪಟ್ಟಣ. ಯಾಕೆ ನೀವು ಮನೆ ಮಾಡ್ಕೊಟ್ಟಿಲ್ವಾ? ಇಲ್ಲ ಸರ್, ನಮ್ಮ ಮಗನಿಗೆ ಹುಷಾರಿಲ್ಲ. ಮಗುಂಗೆ ಹುಷಾರಿಲ್ವಾ? ಯಾಕೆ? ಕಿಡ್ನಿ ಪ್ರಾಬ್ಲಮ್ಮು. ಕಿಡ್ನಿ ಪ್ರಾಬ್ಲಮ್ಮಾ? ಏನು ಕಿಡ್ನಿ ಪ್ರಾಬ್ಲಮ್ಮು? 3 ವರ್ಷ ಆಯ್ತು ಸರ್. ಹೌದಾ, ಏನಂತಾರೆ ಡಾಕ್ಟ್ರು? ಡಾಕ್ಟ್ರು 3 ವರ್ಷ ಇದ್ದಿತ್ತು. ಹಾಂ ಬಟ್ ನಾವೇ ಆಪ್ರೇಷನ್ ಮಾಡಿಸ್ತಾ ಇದ್ವಿ. ಹಾಂ. ಅದೇ ಹಾಕಿದೀವಲ್ವಾ. ಯಾರಾದರೂ ಏನಾದ್ರು ಸಹಾಯ ಮಾಡ್ತೀನಿ ಅಂದ್ರಮ್ಮ? ಹಾಂ, ಮಾಡ್ತೀನಿ ಅಂದಿದ್ದು. ಯಾರು? ಎಲ್ಲರೂ ಹೇಳಿದರೆ ಮಾಡ್ತಾಯಿಲ್ಲ. ಎಲ್ಲರೂ ಅಂದರೆ ಯಾರು? ಯಾರು ಮಾಡ್ತಾಯಿಲ್ಲ ಸರ್. ಯಜಮಾನ್ರು? ನಮ್ಮ ಯಜಮಾನರು ಇದ್ದಾರೆ, ಅವರೇ ಕಷ್ಟಪಟ್ಟು ಮಾಡಿತ್ತು. ಬಟ್ ಅವ್ರಿಗೂ ಹುಷಾರಿಲ್ಲ. ಅವ್ರಿಗೂ ಹುಷಾರಿಲ್ಲ. ನಿಮ್ದು ಇಷ್ಟೇ ಜೀವನ, ಎಲ್ಲೂ ಬೇರೆ ಮನೆ ಇಲ್ಲ, ಆಸ್ತಿ ಏನಿಲ್ಲ? ಇಲ್ಲಿ ಮನೆ ಐತೆ ಸರ್, ಇಲ್ಲಿ ಸೆಡ್ ಹಾಕೊಂಡಿದ್ದೀವಿ. ಯಾಕೆ? ಏನು ಸರ್, ನಮಗೆ ತುಂಬ ತೊಂದರೆ. ಅಲ್ಲಿ ತುಂಬ ತೊಂದರೆ. ಅದಕ್ಕೆ ಏನು, ಎಷ್ಟು ಏಜು ಮಗನಿಗೆ? 17 ಸರ್. 17 ವರ್ಷನಾ? ನೋಡಿ ಇಲ್ಲಿ ಬನ್ನಿ ಶಿವಣ್ಣ, ನೋಡಿ ಅವನಿಗೆ ಇನ್ಸುಲೆನ್ಸ್ ಮಾಡಿಸ್ತಿದ್ದೀರಾ? ಹಾಂ, ನೋಡಿ ಅಲ್ಲಿ ಪರಿಸ್ಥಿತಿ ನೋಡಿ ಯಾವ ಥರ ಇದೆ ಪಾಪ. ನಿಜವಾಗ್ಲೂ ಹೇಳ್ತೀನಿ, ದಯವಿಟ್ಟು ಇಂಥವರಿಗೆ ಸಹಾಯ ಮಾಡಿ. ಆ ಹುಡುಗಂಗೆ ಸಂಪೂರ್ಣವಾಗಿ ಕಿಡ್ನಿ ಫೇಲ್ಯೂರ್ ಆಗಿದೆ. ಹಾಂ, ಏನಂತಾರೆ ಡಾಕ್ಟ್ರು? ಸರ್, ಹೋಗ್ಬೇಕು, ಪೈಪ್ ಹಾಕಿಸ್ಕೊಬರ್ಬೇಕು, ತಿರ್ಗಾ ಬರಬೇಕು. 18 ವರ್ಷ ಆದಮೇಲೆ ದೊಡ್ಡ ಆಪ್ರೇಷನ್ ಮಾಡ್ತೀನಿ ಅಂದಿದ್ದಾರೆ. 18 ದಿವಸ ಆದಮೇಲೆ? 18 ವರ್ಷ 18 ವರ್ಷ ಆದಮೇಲೆ ದೊಡ್ಡ ಆಪ್ರೇಷನ್ನು. ಅಲ್ಲಿವರೆಗೂ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಪೈಪ್ ತಗೊಬರ್ಬೇಕು, ತಿರ್ಗಾ ಆಗೋದಿಲ್ಲ ಸರ್. ಎಷ್ಟಾಗುತ್ತಂತೆ ಖರ್ಚು? ಖರ್ಚು ತುಂಬ ಆಗುತ್ತೆ. ಪೈಪ್ ಹಾಕಿಸ್ಕೋಬೇಕು. ಬನ್ನಿ ನೀವು ಹೇಳ್ತೀನಿ ನೋಡಿ. ನಾವು ಹೀಗೆ ಅದೇ ಹೇಳೋದು, ನಾವು ಏನು ನಿಮ್ಮ ಪ್ರಾಬ್ಲಮ್ಮು ಅನ್ನುವಂಥದ್ದು ಇದೇ ಪ್ರಾಬ್ಲಮ್ಮು. ಇಂಥ ಶೆಡ್ಡಿನ ಮನೆ ಒಳಗಡೆ ಬದುಕ್ತಾ ಇದ್ದಾರೆ ನೋಡಿ. ಇಲ್ಲಿ ಈ ಹುಡುಗನಿಗೆ ಇನ್ನೂ 18 ಆಗಿಲ್ಲ, 17 ವರ್ಷ ಪಾಪ. ಆಲ್ರೆಡಿ ಅವನು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ. ದಯವಿಟ್ಟು ಪಾರೆದೊಡ್ಡಿ ಅನ್ನುವಂಥ ಊರು, ಚನ್ನಪಟ್ಟಣದ ಪಾರೆ. ಏನಪ್ಪ ನಿನ್ನ ಹೆಸರು? ನಿತಿನ್. ಓದ್ತಾ ಇದೆಯಾ ನೀನು? ಓದ್ತಾ ಇಲ್ವಾ? ಯಾಕೆ? ಕಿಡ್ನಿ ಪ್ರಾಬ್ಲಮ್ ಆದ್ಮೇಲಿಂದ ಓದ್ತಾ ಇಲ್ಲ. ನೋಡಿ, ಆ ಹುಡುಗನ ಎಜುಕೇಷನ್ ಕೂಡ ನಿಂತಿರುವಂಥದ್ದು. ದಯವಿಟ್ಟು ಆತನಿಗೆ 18 ವರ್ಷ ಆದಮೇಲೆ ಆಪ್ರೇಷನ್ ಆಗುತ್ತೆ, ಅದಕ್ಕೂ ಮುಂಚೆ ಮಾಡಲ್ಲ ಅಂದ್ರಮ್ಮ? ಇಲ್ಲ ಸರ್, ಮಾಡೋದಿಲ್ಲ ಅಂದರು. ಹೌದಾ, ಎಷ್ಟು ಖರ್ಚಾಗುತ್ತಂತೆ? ಸರ್, ತುಂಬ ಹೇಳಿದ್ದಾರೆ. ನಮ್ಮನೆ ತುಂಬ ಖರ್ಚು ಮಾಡಿದ್ದೀವಿ ಸರ್. ಈಗಾಗಲೇ ಎಷ್ಟು ಖರ್ಚು ಮಾಡಿದ್ದೀರಾ? 4 ಲಕ್ಷ 3 ಲಕ್ಷ ಖರ್ಚು ಮಾಡಿದ್ದೀವಿ ಸರ್. 4 ಲಕ್ಷ 3 ಲಕ್ಷ. ಯಾರು ಹೆಲ್ಪ್ ಮಾಡಕ್ಕೆ ಬಂದಿಲ್ವಮ್ಮ? ಸರಿ, ನಾವು ಕೇಳ್ಕೊಂಡು ಹಂಗೇನೆ ಮಾಡಿದ್ದೀವಿ ಸರ್. ಹೆಸರೇನಂದ್ರಿ? ಕುಮಾರಿ. ನಿಮ್ಮ ಯಜಮಾನ್ರ ಹೆಸರು? ವೆಂಕಟೇಶ್ ಮತ್ತು ಕುಮಾರಿ ಅಂತ. ಪಾರೆದೊಡ್ಡಿಯಲ್ಲಿರುವಂಥ ಒಂದು ಮನೆ. ವೆಂಕಟೇಶ್ ಮತ್ತು ಕುಮಾರಿ ಕಿಡ್ನಿ ಫೇಲರ್ ಹುಡುಗ ಅಂತ ಯಾರೇ ಹೇಳಿದ್ರು ಕೂಡ ಹೇಳ್ತಾರೆ, ಶೆಡ್ಡಿನ ಮನೆ. ದಯವಿಟ್ಟು ಯಾರಾದರೂ ದಾನಿಗಳಿದ್ದರೆ ಬಂದು ಆ ಹುಡುಗನ ಆಪ್ರೇಷನ್ನು, ಅವ್ರ ಕಷ್ಟನ ನೀಗಿಸೋವಂಥ ಕೆಲಸ ಆಗಲಿ. ನಾವು ಕೂಡ ರಿಪಬ್ಲಿಕ್ ಕನ್ನಡದಿಂದ ಮುಂದೆ ಏನು ಸಹಾಯ ಮಾಡಬೇಕು, ಅವನಿಗೆ 18 ವರ್ಷ ಆದಮೇಲೆ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಈತನ ಆರೋಗ್ಯ, ಈತನ ಎಜುಕೇಷನ್ ಎರಡೂ ಕೂಡ ಆಗಬೇಕು. ನಡಿಕಾಗ್ತಿಲ್ಲ ಸರ್ ಅವನಿಗೆ. ಕಾಲಿಂಗೆ ಆಚೆ ಕಡೆ ಎಲ್ಲ ಚೆನ್ನಾಗಿ ನೋಡಬೇಕು, ಆಟ ಆಡಬೇಕು ಅನ್ನಿಸ್ತದೆ ಅವನಿಗೆ. ಆದರೆ ನಡಿಕೆ ನಮ್ಮ ಕೈಲಿ ತಗೊಂಡು ಆಯ್ತಾ ಇಲ್ಲ ಸರ್. ಹೌದಾ, ನೋಡಿ ಇದು ಪರಿಸ್ಥಿತಿ. ಆ ತಾಯಿ ಗೋಳಿದೆಯಲ್ಲ, ನಿಜಕ್ಕೂ ಕೂಡ ಎಂಥವ್ರಿಗೆ ಆದರೂ ಮನ ಕಲ್ಕುತ್ತೆ. ಯಜಮಾನ್ರು ಇಲ್ಲೇ ಮಲಗಿದ್ದಾರೆ, ಅವ್ರಿಗೂ ಹುಷಾರಿಲ್ಲ ಸರ್. ಅವ್ರಿಗೇನು ಹುಷಾರಿಲ್ಲ, ಎದೆ ನೋವು, ಕಷ್ಟ, ಎದೆ ನೋವು. ಬನ್ನಿ ನೋಡಿ, ಅವರು ಕೂಡ ಮಲಗಿದ್ದಾರೆ ಪಾಪ. ಬರ್ತಾರೆ, ನಮ್ಮನ್ನೇ ಸಾಕ್ತಾ ಇದ್ದಾರೆ. ನನ್ನ ಮಗನ ನೋಡ್ಕೊ ಇದ್ದೀನಿ. ನನ್ನ ಮಗಳು ಡಿಗ್ರಿ ಓದ್ತಾವಳೆ ಅಂತ ಗೇದಿ ನನ್ನ ಗಂಡ ಸಾಕ್ತವನೆ. ಮಗಳು ಇದ್ದಾರ? ಒಬ್ರು ಡಿಗ್ರಿ ಕಾಲೇಜ್ ಡಿಗ್ರಿ ಓದ್ತಿದಾರಾ? ಅಲ್ಲಮ್ಮ, ಎಲೆಕ್ಷನ್ಗೆ ಓಟ್ ಕೇಳಕ್ ಬಂದ್ರಲ್ಲ, ಅವ್ರು ಯಾರು ಈ ಪರಿಸ್ಥಿತಿ ನೋಡ್ಲಿಲ್ವಮ್ಮ? ಇಲ್ಲ ಸರ್, ಒಬ್ರು ಬಂದು ಈ ಥರ ಪರಿಸ್ಥಿತಿ ನೋಡ್ಬಿಟ್ಟು ಹಿಂಗೆ ಕಾಸು ಕೊಟ್ಬಿಟ್ಟು ಹೋದ್ರು. ಹೌದಾ ಸರ್? ಸರಿ, ಓಕೆ. ಅವನಿಗೆ ನೋಡಿ ಯಾವ ಥರದೊಂದು ಪರಿಸ್ಥಿತಿ ಇದೆ. ದಯವಿಟ್ಟು ಈ ಕಷ್ಟ ಪರಿಹಾರ ಆಗಬೇಕು. ನಿತಿನ್ ನನ್ನ ಹೆಸರು, ನೀನೇನು ಎದುರು ಬೇಡ, ಸರಿನಾ? ಹಾಂ, ಎಲ್ಲ ಒಟ್ಟು ಚೆನ್ನಾಗಿ ಓದಬೇಕು. ಆಮೇಲೆ ಎಲ್ಲ ಸರಿ ಆದಮೇಲೆ 2 ಕಿಡ್ನಿನೂ ಹೋಗಿದೆಯಂತ? 1 ಕಿಡ್ನಿ ಸರ್. 1 ಕಿಡ್ನಿ ಸಮಸ್ಯೆ ಆಗಿದೆ. ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಳ್ತಾ ಇರುವಂಥದ್ದು, ಯಾರೇ ಆಗಲಿ, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಯೋಗೇಶ್ವರ್ ಆಗಿರ್ಬೋದು, ನೀವು ಗೆಲ್ಲಿ ಸೋತ್ರಿ, ದಯವಿಟ್ಟು ಇಂಥ ಜನರ ಕಷ್ಟನ ಪರಿಹಾರ ಮಾಡಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಅಷ್ಟೇ ಕೇಳ್ಬೋದು ಹೊರತು ಬೇರೆ ದಾರಿ ಇಲ್ಲ. ದಯವಿಟ್ಟು ಬಂದು ಯಾರಾದರೂ ದಾನಿಗಳಿದ್ರು ಕೂಡ ಬಂದು, ಪಾರೆದೊಡ್ಡಿ ಅನ್ನುವಂಥ ಗ್ರಾಮ, ಚನ್ನಪಟ್ಟಣ ಗ್ರಾಮ ಪಂಚಾಯತಿ ಬರುವಂಥದ್ದು. ದಯವಿಟ್ಟು ಯಾರೇ ಬಂದು ಹೆಲ್ಪ್ ಮಾಡಿ. ಆ ಆಂಟಿ ಹೆಂಗೆ ತೋರಿಸ್ತಿದ್ದು ಅಂತ ನಾನು ಓಟ್ ಹಾಕಿನಿ ಕಣಯ್ಯ, ನಾನು ಓಟ್ ಹಾಕಿದ್ದೀನಿ ಅಂತ ಹೆಂಗೆ ತೋರಿಸ್ತಿದ್ದವ್ರು ನೋಡಿ. ನಮಸ್ಕಾರಮ್ಮ. ಅಪ್ಪ, ಏನು ನಿಮ್ಮ ಹೆಸರು? ಇದೇನಪ್ಪ ಇದು? ನಿಮ್ಮ ಕೈಯಲ್ಲಿ ಏನಿರೋದು? ಬಾಚಣಿಗೆ ಮಾಮೂಲಿ. ನಾನು ಕೇಳ್ತೀನಿ, ಹೇಳಿ ನಿಮ್ಮ ಹೆಸರೇನು ಹೇಳಿ? ಲಕ್ಷ್ಮಮ್ಮ. ಲಕ್ಷ್ಮಮ್ಮ. ಗೃಹಲಕ್ಷ್ಮಿ ಕಾಸೆಲ್ಲ ಬರ್ತಿದ್ದದ ಟೈಮ್ಗೆ ಎಲ್ಲ ಬರ್ತಾಯ್ತಾ? ನಿಜವಾಗ್ಲೂ ಓಟ್ ಹಾಕಿದ್ರಾ? ಕಾಣಿಸ್ತೈತಲ್ಲ, ಇನ್ನೇನು ಓಟ್ ಹಾಕಿರೋದು. ಯಾರು ಗೆಲ್ಬೇಕು? ನಿಖಿಲು. ಯಾಕೆ ಅವರೇ ಗೆಲ್ಬೇಕು? ಯಾಕೆ ಗೆಲ್ಬೇಕು ಅವ್ರೆ? ಯಾಕೆ ಅಂತೀನಿ. ಯೋಗೇಶ್ವರ್ ಬೇಡವೆ? ಬೇಡ, ನಿಖಿಲ್ ಗೆಲ್ಬೇಕು. ಹೌದಾ? ಯೋಗೇಶ್ವರ್ ಎಲ್ಲ ಕೆಲಸ ಮಾಡ್ಯಾರ ಅಂತಾರೆ. ಏನು ಕೆಲಸ ಮಾಡಿದಾರೆ? ನಮ್ಮೂರಲ್ಲಿ ಏನು ಕೆಲಸನೂ ಮಾಡಲಿಲ್ಲ. ಮಾಡ್ಲಿಲ್ವಾ?
ಹಂಗಾರೆ ನಿಖಿಲೇ ಗೆಲ್ಬೇಕು. ಹಾಂ ನಿಖಿಲ್ ಗೆಲ್ಬೇಕು. ನಿಮ್ಮ ಊರಲ್ಲಿ ಏನೇನು ಪ್ರಾಬ್ಲಮ್ ಇದಾವೆ? ಯಾವ ಊರು ನಿಮ್ಮದು? ನಮ್ಮ ದೇವ್ರಸಳ್ಳಿ. ದೇವ್ರ ಹೊಸಳ್ಳಿ. ಏನೇನು ಪ್ರಾಬ್ಲಮ್ ಇದಾವೆ ಎಲ್ಲ ಪ್ರಾಬ್ಲಮ್ ಅವ. ಹೇಳಿ ಮತ್ತೆ ಏನೇನು ಇದಾವೆ ಅಂತ. ಅದೇ ಹೇಳ್ಕಾದಪ್ಪ ಅವೆಲ್ಲ. ಚರಂಡಿ ಹೆಂಗೆ ತುಂಬ್ಕೊಂಡದೆ? ಗೆದ್ಮೇಲೆ ಹೇಳ್ತಾರೆ, ಮಾಡಿಸ್ಕೊಡ್ತಾರೆ ಅವ್ರಿಗೆ. ಮಾಡಿಸ್ಕೊಡ್ತೀನಿ ಅಂತಾರೆ. ಮಾಡಿಸ್ಕೊಡ್ತಾರಾ? ಯಾರು ಮಾಡಿಸ್ಕೊಟ್ಟಿದ್ದಾರೆ, ಯಾರು ಮಾಡಿಸ್ಕೊಂಡ್ರೆ. ಮಾಡಿಸ್ಕೊಡಲ್ಲ. ನಿಖಿಲ್ ಗೆಲ್ಬೇಕು ಅಂದ್ರೆ ಗೆಲ್ಬೇಕು ಅವ್ರಿಗೆ. ಅವರೇ ಗೆಲ್ಬೇಕು ಓಟಲ್ಲಿ. ಓ ಏನಜ್ಜಿ ಅಜ್ಜಿಗೆ ನಾಚಿಕೆ. ಇವನ್ ಹೆಸರು ನಿಮ್ದು? ಜಯಮ್ಮ. ಜಯಮ್ಮ. ಅಯ್ಯೋ ಜಯಮ್ಮಗ್ ನಾಚಿಕೆ ನೋಡಿ. ಜಯಮ್ಮ ಓಟ್ ಹಾಕ್ತಾರವ? ಯಾರು ಹಾಕ್ಸ್ಕೊಟ್ಟಿದ್ದು? ಯಾರು ಹಾಕ್ಸಿದ್ದು ಓಟ? ನಮ್ಮ ಅಮ್ಮಗ. ಹೌದಾ? ಯಾರು ಇಷ್ಟ ನಿಮ್ಗೆ? ಯಾರು ಇಷ್ಟ? ನಿಮ್ಗೆಲ್ಲಾರು ಇಷ್ಟ. ನಿಮ್ಗೆ ಇಷ್ಟ? ನಮ್ಗೆ ಯಾಕೆ? ನಮ್ಗೆ ಯಾರು ಇಷ್ಟ ಅಂತನಾ? ನಾವು ಟಿವಿಯರು. ನಾವು ಟಿವಿಯರು ಜಯಮ್ಮ. ನಾವು ಟಿವಿಯರು. ಇವ್ ಕೇಳುವ ಅಲ್ಲಿ ಅಲ್ಲಿ ಬಸವರಾಜನಂತ ಮಾತಾಡಿಸ್ತೀನಿ ನಾನು ಆಮೇಲೆ. ಅಲ್ಲಿ ಅದು ನಾವು ಟಿವಿಯರು. ನಿಮ್ಗೆ ಯಾರು ಇಷ್ಟ? ಯಾರು ಗೆಲ್ಬೇಕು? ನಿಮ್ಗೆ ಇಷ್ಟ? ನನ್ನ ಇಷ್ಟ. ಅಯ್ಯೋ ಅಜ್ಜಿ ಎಷ್ಟು ನಗ್ತೈತಿ. ಯಾರು ಗೆಲ್ಬೇಕು ನಿಮಗೆ? ಯೋಗೇಶ್ ಅಣ್ಣ ಗೆಲ್ಬೇಕಾ ನಿಖಿಲ್ ಗೆಲ್ಬೇಕಾ? ಯಾರು ನಮ್ಮೂರಲ್ಲಿ ಯಾರು? ನಮ್ಮೂರಲ್ಲಿ ಯಾರು ಆಗಲಿ. ಪಿಂಚಣಿ ಕಾಸೆಲ್ಲ ಬರ್ತಿದ್ಯಾ? ಬರ್ತೈತಾ? ದುಡ್ಡೆಲ್ಲ ಬರ್ತಿದವ? ಓದೇ ಇಲ್ಲ ಮಗ. 2,000 ರೂಪಾಯಿ ಎಲ್ಲ ಬರ್ತೈತಾ? ಬರ್ರಿ ಓದೇ ಇಲ್ಲ. ಹೋಗ್ಲೇ ಇಲ್ವಾ? ರಜವಂತಲ್ಲ. ಹೌದಾ? ಅವು ರಾಜವಂತೆ. ಅದಕ್ಕೆ ಅವು ರಾಜವಂತಲ್ಲ ಇವತ್ತು. ಅದಕ್ಕೆ ನಾವು ಹೋಗಿ ಎಲ್ಲ ನೋಡೋಕ್ಕೆ ಅಂತ. ನಾವು ಯಾರ ಕಡೆಯವರು ಅಲ್ಲಮ್ಮ. ನಾವು ಟಿವಿಯರು. ನೀವು ನಿಖಿಲ್ ಗೆದ್ರೆ ಯೋಗೇಶ್ ಯಾಕೆ ಬೇಡ ಅಂತ ಕೇಳ್ತೀವಿ. ಯೋಗೇಶ್ ಅಂದರೆ ನಿಖಿಲ್ ಯಾಕೆ ಬೇಡ ಅಂತ ಕೇಳ್ತೀವಿ ಅಷ್ಟೇ. ಏನು ಬಸವರಾಜ್ ಅವರೇ, ಏನು ನಿಮ್ಮ ಹೆಸರು? ಸರ್ ಬಸವರಾಜ್ ದೇವರಸಳ್ಳಿ. ಹೌದಾ? ಹಂಗಾರೆ ಅವ್ರು ಹೇಳಿದ್ದೆ ಕರೆಕ್ಟ್ ಆಗೋಯ್ತು, ಬಸವರಾಜ್ ಅಂತ. ಹೆಂಗೈತೆ ಚನ್ನಪಟ್ಟಣ? ಯಾರು ಗೆಲ್ಬೋದು? ಫಿನಿಕ್ಸ್ ಸರ್ ಇಲ್ಲಿ ಹೇಳೋಕ್ಕಾಗಲ್ತು. ಒಂದು ಕಡೆ ಅಭಿವೃದ್ಧಿ ಕೆಲಸ ಕೇಳ್ತಾರೆ, ಇನ್ನೊಂದು ಕಡೆ ಪಕ್ಷಾಂತರ ಇದು ಮಾಡ್ತಾರೆ. ಯಾರು ಗೆಲ್ತಾರೆ ಯಾರು ಸೋರ್ತಾರೆ ಅಂತ ಹೇಳೋಕ್ಕಾಗಲ್ತು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳೋಕ್ಕಾಗೋದಕ್ಕೆ ಅದಕ್ಕೆ ಆಗೋದಿಲ್ಲ ಅದು. ಹೌದಾ? ನಿಮಗೆ ಯಾರು ಗೆದ್ರೆ ಒಳ್ಳೇದು, ಉತ್ತಮ ಅಭಿವೃದ್ಧಿ? ಯಾರು ನಾವು ಓಟ್ ಹಾಕಿದ್ದೀವಲ್ಲ, ಯಾರನ್ನೂ ಹೆಸರು ಹೇಳ್ಬಾರ್ದು. ಈಗ ಹೇಳ್ಬಾರ್ದು ನಾವು. ಅದಕ್ಕೆ ನಾವು ಕೇಳೋದು ಆಫ್ಟರ್ ಎಲೆಕ್ಷನ್ ಯಾರು ಗೆಲ್ಬೇಕು. ಎಲೆಕ್ಷನ್ ಆಗೋಗದೆ. ಈಗ ಓಟ್ ಹಾಕೋಕ್ಕೂ ಮುಂಚೆ ಕೇಳಿದರೆ ಬೇಕಾದ್ರೆ ಹೋಗ್ಲಿ ಅನ್ಬೋದಿತ್ತು. ಓಟೇ ಹಾಕಿ ಮುಗಿಸ್ಬಿಟ್ಟಿದ್ರಿ ನೀವೀಗ. ಇನ್ನೇನು ಹೇಳೇನು ಪ್ರಯೋಜನ? ನೀವು ಹೇಳೋದು ಹೋಗ್ಲಿ ಅದೇ ಆಗೋದು. ನಿಮ್ಗೆ ಯಾರು ಇಷ್ಟ ಹೇಳಿ? ಎಲ್ಲ ಹೇಳ್ತಾ ನಮಗೆ, ಯಾಕಂದರೆ ಹೇಳ ಇರಲಿ. ಯಾರು? ನಿಖಿಲ ಯೋಗೇಶ? ನಿಖಿಲ್ ಗೆಲ್ಬೋದು ಸರ್. ನಿಖಿಲ್ ಗೆಲ್ಬೇಕು. ಅದು ಹೇಳಿ ಮತ್ತೆ. ಅಯ್ಯೋ ನಾಚಿಕತ್ತೀರಿ ಬಸವರಾಜನ. ಏನು ನಿಮ್ಮ ಊರಲ್ಲಿ ಏನೇನು ಪ್ರಾಬ್ಲಮ್ ಆಗಿದಾವೆ? ಇಲ್ಲಿ ಕೆಲವರು ಟೀಕೆ ಮಾಡಿದ್ರು. ಕುಮಾರಸ್ವಾಮಿ ಅವ್ರು ಏನು ಅಭಿವೃದ್ಧಿ ಕೆಲಸ ಮಾಡಲ್ಲ ಅಂತ ಟೀಕೆ ಮಾಡಿದ್ರು. ಇಲ್ಲಿ ನಿಂತಿರೋ ರೋಡು, ಇಲ್ಲಿ ಬರ್ತಾರ ರೋಡ್ಗಳೆಲ್ಲ ಕುಮಾರಸ್ವಾಮಿ ಅವ್ರು ಮಾಡವ್ರೆ. ಯೋಗೇಶ್ವರು ಕೆರೆಗೆ ನೀರು ತಂದರು. ಆದ್ರೆ ಏನು ಸರ್ ಪಕ್ಷಾಂತರ ಸ್ವಲ್ಪ ಇದಾಗ್ಬೋದು. ನನ್ನ ಇದರಲ್ಲಿ ಅವರು ಒಂದೊಂದು ಜಂಪ್ ಮಾಡಬಾರ್ದಿತ್ತು, ಜಂಪ್ ಮಾಡಬಾರ್ದಾಗಿತ್ತು ಅನ್ನೋದು ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಂತ ಕಾಣ್ತದೆ. ಟ್ರೆಂಡ್ ಸ್ವಲ್ಪ ನಿಖಿಲ್ ಕಡೆಗೆ ಇದೆ ಅಂತೀರಾ ಎಲೆಕ್ಷನ್ ಆದಮೇಲೆ? ನಾನು ಫಿನಿಕ್ಸ್ ಅಂತ ಹೇಳ್ದೆ ನನ್ನ